ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ 2,000 ಏನಿದೆ, ಈ ಒಂದು 31ನೇ ಕಂತಿನ ಹಣ 2,000 ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗೋದಕ್ಕೆ ಶುರುವಾಗಿದೆಯಾ ಅಂತ ಫಲಾನುಭವಿಗಳಲ್ಲಿ ಕೆಲವೊಂದು ಡೌಟ್ಸ್ ಆದರೆ ಇದ್ದಾವೆ. ಸಾಕಷ್ಟು ಜನ ಫಲಾನುಭವಿಗಳು ಕಾಮೆಂಟ್ ಮುಖಾಂತರ ಕೇಳ್ತಾನೆ ಇದ್ರು, 31ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಕೊಡಿ ಅಂತ. ಕಳೆದ ಒಂದು 2-3 ದಿನದಿಂದ ನಿಮ್ಗೆ ಅಪ್ಡೇಟ್ ಕೊಟ್ಟಿರಲಿಲ್ಲ 31ನೇ ಕಂತಿನ ಹಣದ ಕುರಿತು. ಈಗ 31ನೇ ಕಂತಿನ ಹಣದ ಕುರಿತು ನಿಮಗೆ ಅಪ್ಡೇಟ್ಸ್ ಆದರೆ ತಿಳಿಸ್ಕೊಡ್ತೀನಿ. ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರಾದರೂ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ ದೊಡ್ಡ ಒಂದು ಸಮಸ್ಯೆ ಆದರೆ ಬಂದಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣದಲ್ಲಿ. ಯಾಕಪ್ಪ ಅಂದರೆ, ಈಗ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಏನೋ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಿದೆ. ಕೆಲವೊಬ್ಬರಿಗೆ ಪೆಂಡಿಂಗ್ ಇತ್ತು ಹಣ. ಆ ಒಂದು ಹಣ ಕೂಡ ಕಳೆದ ಒಂದು 3-4 ದಿನದಿಂದ ಹಣ ಬಂದು ಹಂತವಾಗಿ ಎಲ್ಲ ಜಿಲ್ಲೆಯ ಮಹಿಳೆಯರಿಗೆ 30ನೇ ಕಂತಿನ ಹಣ ಬಂದು ಜಮಾ ಆಗೋಗಿದೆ. ಆದರೆ 31ನೇ ಕಂತಿನ ಹಣ ಇನ್ನೂ ಜಮಾ ಆಗಿಲ್ಲ. ಈಗ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದರು, 31ನೇ ಕಂತಿನ ಹಣವನ್ನು ನಾವು ಆಲ್ರೆಡಿ ಬಿಡುಗಡೆ ಮಾಡಿಬಿಟ್ಟಿದ್ದೀವಿ. ನಿಮಗೆ ಒಂದು ವಾರ ಹೆಚ್ಚು ಕಮ್ಮಿ 30ನೇ ಕಂತಿನ ಹಣ 31ನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗ್ಬಿಡುತ್ತೆ ಅಂತ ಹೇಳಿದ್ರು. ಈಗ 30ನೇ ಕಂತಿನ ಹಣ ಬಂದು ತುಂಬಾ ದಿನಗಳಾಯಿತು. ಈಗ 31ನೇ ಕಂತಿನ ಹಣದ ಕುರಿತು ಇಲ್ಲಿ ಸದ್ಯ ಇಲ್ದಂಗೆ ಆಗಿದೆ. ಇಲ್ಲಿ ಏನು ಸಮಸ್ಯೆ ಆಗ್ತಿದೆ ಅಂದರೆ, ಇಲ್ಲಿ ಜಮಾ ಮಾಡೋದಕ್ಕೆ ನಿಮಗೆ ನೋಡಿ ಸ್ನೇಹಿತರೆ, ಈಗ ಹೊಸ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಈಗ ಹೊಸ ಮುಖ್ಯಮಂತ್ರಿಗಳಾಗಿದ್ದಾರೆ. ಇಲ್ಲಿ ಕೆಲವರದು ಸಚಿವರ ಸ್ಥಾನ ಕೂಡ ಇಲ್ಲಿ ಬದಲಾವಣೆಗಳು ನಡೀತಿದೆ ಸ್ನೇಹಿತರೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಅವರ ಒಂದು ಸಚಿವ ಸ್ಥಾನ ಏನಾದ್ರು ಬದಲಾವಣೆ ಆಗುತ್ತಾ, ಇಲ್ಲೇನು ನಡೀತಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ. ಮತ್ತು ಗೃಹಲಕ್ಷ್ಮಿ 31ನೇ ಕಂತಿನ ಹಣ ನಿಮಗೆ ಯಾವಾಗಿಂದ ಬರ್ಬೋದು ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಖಾತೆ ಬದಲಾಗುವ ಸೂಚನೆ ಏನಾದರೂ ಇದೆಯಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಸಿದ್ದರಾಮಯ್ಯರ ಸಂಪುಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿದ್ದರು. ಡಿ.ಕೆ. ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದರು. ಈಗಿರುವಾಗ ಮೊದಲ ಹಂತದಲ್ಲಿ ಲಕ್ಷ್ಮಿ ಅವರಿಗೆ ಸಚಿವ ಸ್ಥಾನ ಸಿಗದಿರುವುದು ರಾಜಕೀಯ ಚರ್ಚೆಯನ್ನು ಇನ್ನಷ್ಟು ಬಿರುಸಾಗಿಸಿರುವಂಥದ್ದು. ಆದರೆ ಇದರ ಹಿಂದೆ ಹಲವು ಲೆಕ್ಕಾಚಾರಗಳನ್ನು ಕಾಂಗ್ರೆಸ್ ನಾಯಕರು ಮುಂದಿಡುತ್ತಿದ್ದಾರೆ. ಇದು ಕೇವಲ ಮೊದಲ ಪಟ್ಟಿ. ಮುಂಬರುವ ದಿನಗಳಲ್ಲಿ ಸಂಪುಟ ವಿಸ್ತರಣೆಯಾಗಲಿದೆ. ಮುಂದಿನ ಪಟ್ಟಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಇರಲಿದೆ ಎಂಬ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಿರುವಂಥದ್ದು. ಇನ್ನೊಂದೆಡೆ ಖಾತೆ ಬದಲಾವಣೆಯ ಸಾಧ್ಯತೆ ಬಗ್ಗೆಯೂ ಚರ್ಚೆಯಿಂದ ಹೆಬ್ಬಾಳ್ಕರ್ ಗೃಹಲಕ್ಷ್ಮಿ ಯೋಜನೆಯನ್ನು ಆರಂಭದಲ್ಲಿ ಇಲ್ಲಿ ಯಶಸ್ವಿಯಾಗಿ ನಿಭಾಯಿಸಿದ್ರು. ಆದರೆ ನಂತರ ಯೋಜನೆಯಲ್ಲಿ ಹಲವು ಲೋಪಗಳಾಗಿರುವುದು ನಿಜ. ಈಗ ಹೊಸದಾಗಿ ರಚಿಸಿರುವ ಡಿ.ಕೆ.ಶಿ ಅವರ ಆಪ್ತ ವಲಯದಲ್ಲಿ ಕಾಣಿಸಿಕೊಂಡಿರುವ ಹೆಬ್ಬಾಳ್ಕರ್ ಅವರಿಗೆ ಇನ್ನಷ್ಟು ಪ್ರಭಾವಿ ಅಥವಾ ಬೇರೆ ಖಾತೆಯನ್ನು ನೀಡುವ ಸಾಧ್ಯತೆಗಳಿವೆ ಎಂಬ ಚರ್ಚೆಗಳು ಕೂಡ ಇಲ್ಲಿ ನಡೀತಿದ್ದಾವೆ. ಸದ್ಯಕ್ಕೆ ಹೆಬ್ಬಾಳ್ಕರ್ ಅವರನ್ನು ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿ ಮಾಡಬೇಕು ಎಂಬ ಪೋಸ್ಟರ್ಗಳು, ಅಭಿಯಾನಗಳನ್ನು ನಾವು ಈ ಸಂದರ್ಭದಲ್ಲಿ ಮರೆಯುವಂತಿಲ್ಲ. ಇವೆಲ್ಲದರ ನಡುವೆ ಇಲ್ಲಿ ನಾವು ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಮಹಿಳೆಯರಿಗೆ ಸಿಕ್ಕ ಸ್ಥಾನಮಾನದ ಕಡೆ ಕೊಂಚ ದೃಷ್ಟಿ ಹಾಯಿಸಬೇಕಾಗುತ್ತದೆ. ನೋಡಿ, ಇಲ್ಲಿ ಏನಾಗ್ತಿದೆ ಅಂದರೆ, ಈಗ ಡಿ.ಕೆ.ಶಿ ಅವರು ಹೊಸ ಮುಖ್ಯಮಂತ್ರಿಗಳು, ನೂತನ ಮುಖ್ಯಮಂತ್ರಿಗಳಾಗಿದ್ದಾರೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಈಗ ಪ್ರೆಸೆಂಟ್ ಯಾವ ಸ್ಥಾನ ಇದೆಯೋ ಅದೇ ಸ್ಥಾನ ಏನಾದರೂ ಅವ್ರದ್ದು ಇದ್ದರೆ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲ ಏನು ಡಿಲೇ ಆಗಲ್ಲ. ಓಕೆನಾ? ಅವ್ರದ್ದು ಏನು ಸಚಿವ ಸ್ಥಾನ ಇದೆ ಅದು ಬದಲಾವಣೆ ಆದಾಗ ಮಾತ್ರ ನಿಮಗೆ ಹಣವನ್ನು ಡಿಲೇ ಮಾಡ್ತಾರೆ. ಇಲ್ಲಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನು ಹೇಳಿದ್ರು ಅಂದರೆ, ನಾವು ಆಲ್ರೆಡಿ ಹಣವನ್ನು ಬಿಡುಗಡೆ ಮಾಡಿಬಿಟ್ಟಿದ್ದೀವಿ. 31ನೇ ಕಂತಿನ ಹಣ ನಾವಿನ್ನು ಖಾತೆಗಳಿಗೆ ಜಮಾ ಮಾಡೋದು ಅಷ್ಟೇ ನಾವು ಬಾಕಿ ಇಟ್ಕೊಂಡಿದ್ದೀವಿ. ಇನ್ನೆಲ್ಲ ಆಲ್ರೆಡಿ ಎಲ್ಲ ಪ್ರೊಸೆಸ್ ಮುಗಿದಿದೆ. ಇನ್ನು ಡಿ.ಬಿ.ಟಿ ಮುಖಾಂತರ ಪುಷ್ ಮಾಡಿ ಖಾತೆಗಳಿಗೆ ಜಮಾ ಮಾಡೋದು ಅಷ್ಟೇ ಬಾಕಿ ಇತ್ತು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಈಗ ಈ ಮಧ್ಯದಲ್ಲಿ ಈಗ ಹೊಸ CM ಆಗ್ತಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಈ ಸೆಂಟ್ರಲ್ ಇದೆಲ್ಲ ಬಂದಿರೋದ್ರಿಂದ 31ನೇ ಕಂತಿನ ಹಣ ನಿಮಗೆ ಡಿಲೇ ಆದರೆ ಆಯಿತು. ಸ್ನೇಹಿತರೆ, ಈಗ ಏನು ಒಂದು ಸಚಿವ ಸ್ಥಾನ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು, ಅದೇನು ಬದಲಾವಣೆ ಆಗಲಿಲ್ಲ ಅಂದರೆ ನಿಮಗೆ 31ನೇ ಕಂತಿನ ಹಣ ಕೂಡ ಶೀಘ್ರದಲ್ಲೇ ಬಂದು ಜಮಾ ಆಗುತ್ತೆ. ಯಾವುದೇ ಸಮಸ್ಯೆ ಇಲ್ಲ. ಹಣ ಬಂದು ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗೋಗ್ಬಿಡುತ್ತೆ. ಇದರಲ್ಲಿ ಯಾವುದೇ ಚೇಂಜ್ ಆದರೆ ಇಲ್ಲ. ಈಗ ಅವರು ಒಂದು ವೇಳೆ ಚೇಂಜ್ ಆದರೂ ಕೂಡ, ಅವರ ಒಂದು ಪ್ರೆಸೆಂಟ್ ಸಚಿವ ಸ್ಥಾನ ಏನಿದೆ ಅದು ಚೇಂಜ್ ಆದರೂ ಕೂಡ ಇಲ್ಲಿ ಏನಾಗುತ್ತೆ ಅಂದರೆ, ನಿಮ್ಗೆ ಆಲ್ರೆಡಿ ಹಣವನ್ನು ಅವ್ರು ಬಿಡುಗಡೆ ಮಾಡಿಬಿಟ್ಟಿದ್ರೆ ಸರ್ಕಾರದವರು ಡಿ.ಬಿ.ಟಿ ಮುಖಾಂತರ ಪುಷ್ ಮಾಡಿ ನಿಮಗೆ 31ನೇ ಕಂತಿನ ಹಣವನ್ನು ಜಮಾ ಮಾಡಿಬಿಡ್ತಾರೆ. ಏನೇ ಸಮಸ್ಯೆ ಆದರೆ 32ನೇ ಕಂತಿನ ಹಣದಿಂದ ಆಗುತ್ತೆ. 31ನೇ ಕಂತಿನ ಹಣ ಬಂದುಬಿಟ್ಟು ನಿಮಗೆ ಆದಷ್ಟು ಬೇಗ ಸೋಮವಾರದಿಂದ ಜಮಾ ಮಾಡೋದಕ್ಕಾದರೆ ಸ್ಟಾರ್ಟ್ ಮಾಡ್ತಾರೆ. ಜಮಾ ಆದರೆ ಶುರು ಮಾಡಿಬಿಡ್ತಾರೆ. ಏನು ತಲೆ ಕೆಡಿಸ್ಕೋಬೇಡಿ. ಇದು 31ನೇ ಕಂತಿನ ಹಣದ ಕುರಿತು ನಿಮಗಿರುವಂತಹ ಅಪ್ಡೇಟ್ಸು. ನಿಮಗೆ ಗೃಹಲಕ್ಷ್ಮಿ ಯೋಜನೆ 30ನೇ ಕಂತಿನ ಹಣ ಎಲ್ಲರಿಗೂ ಕ್ಲಿಯರ್ ಮಾಡಿದ್ದೀವಿ ಅಂತ ಸರ್ಕಾರದವರು ಹೇಳ್ತಿದ್ದಾರೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಬಂದಿದ್ದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿದೆ ಅಂತ ಹೇಳಿ. ಹಣ ಬಂದಿಲ್ಲ ಅಂದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿಲ್ಲ ಅಂತ ಹೇಳಿ.